Subscribe now and press the bell icon. Never miss an update. ನಮಸ್ಕಾರ ಗುರುಗಳೇ. ನಮಸ್ತೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಹರೀಶ್ AL ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ ಸಾಕಷ್ಟು ಜನ ನನಗೆ ಸಂದೇಶ ಕಳಿಸಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ಏನಂದರೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ದಾರೆ ಗುರುಗಳೇ, ಸರ್ ಅಸ್ತಮಗೆ ಪರಿಹಾರ ಇದೆಯಾ? ಖಂಡಿತ ಅದು ಸಂಪೂರ್ಣವಾಗಿ ಗುಣ ಮಾಡ್ಬೋದಾ? ಖಂಡಿತವಾಗಿದೆ. ಓಕೆ. ಭಾಳಷ್ಟು ಸಲ ನಿಮಗೆ ತುಂಬ ಜನ ಕರೆ ಮಾಡಿದ್ದಾರೆ. ಖಂಡಿತವಾಗಿ. ಆದರೆ ನೀವು ಬ್ಯುಸಿ ಇರೋ ಕಾರಣ ಸಾಕಷ್ಟು ಜನದ್ದು ಕರೆ ರಿಸೀವ್ ಮಾಡೋಕ್ಕೆ ಆಗಿಲ್ಲ. ಖಂಡಿತ. ಹಾಗಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ತಿಳ್ಕೊಬೇಡಿ. ಗುರುಗಳಿಗೆ ತುಂಬ ಕಾಲ್ ಬರ್ತಾರೋ ಕಾರಣ ಅವರು ರಿಸೀವ್ ಮಾಡೋದು ಕಷ್ಟ ಆಗ್ತಾ ಇದೆ. ಬಟ್ ಒಂದಲ್ಲ ಒಂದಿನ ನಿಮ್ಮ ಕರೆಗೆ ಆನ್ಸರ್ ಮಾಡ್ತಾರೆ. ಪ್ರತಿಯೊಂದು ನಂಬರ್ ಕೂಡ ಅವರು ಬರೆದಿಟ್ಕೊಂಡಿದ್ದಾರೆ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಅಥವಾ ಎಮರ್ಜೆನ್ಸಿ ಇತ್ತು ಅಂದರೆ ನನಗಾದ್ರೂ ನೀವು ಕರೆ ಮಾಡ್ಬೋದು. ತಿಳಿಸ್ಕೊಡಿ ಗುರುಗಳೇ. ಹೇಗೆ ಅಂತ ಹೇಳ್ತೀರಾ? ಮೊದಲೇ ಸರಳವಾಗಿರ್ತಕ್ಕಂಥದ್ದು ಹರಿತೆಕ್ಕೆ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಅಳಲೆಕಾಯಿ ಅಂತ ಹೇಳ್ತೀವಿ. ಹಿಂದೆಲ್ಲ ಅಳಲೆಕಾಯಿ ಪಂಡಿತ ಅಂತಿದ್ವಿ. ಅಳಲೆಕಾಯಿ ಪಂಡಿತ ಅಂದರೆ ಒಂದು 20 ರೋಗಗಳನ್ನು ಗುಣ ಮಾಡುವಂಥ ದಿವ್ಯ ಔಷಧಿ ಅದು. ಅದಕ್ಕೆ ಬೇಕಾದ ಅನುಪಾನಗಳನ್ನು ಜೋಡಿಸ್ಕೊಂಡ್ರೆ ಒಂದೇ ಅಳಲೆಕಾಯಿಂದ 20 ರೋಗಗಳನ್ನ ಗುಣ ಮಾಡ್ತಿದ್ರು. ಈಗೂ ಅಂಥದ್ದೊಂದು ಐತಿ, ಜಾಣ್ತಾನೆ ಇಲ್ಲ ಅಂತಲ್ಲ. ವೆರಿ ಸಿಂಪಲಿಂದ ಸ್ವಲ್ಪ ಟಫ್ ಕಡೆಗೆ ಹೋಗೋಣ. ಮೊದಲನೇದಾಗಿ ಅಳಲೆಕಾಯಿ ಪುಡಿಯನ್ನು ಸಿಗ್ತದೆ ಅಂಗಡಿಗಳಲ್ಲಿ, ಒಳ್ಳೆ ಕಂಪ್ನಿದಿದ್ದರೆ ಸರಿ. ನೀವೇ ಅಳಲೆಕಾಯನ್ನು ಜಜ್ಜಿ ಪುಡಿ ಮಾಡಿ 3/4 ಟೀ ಸ್ಪೂನ್ ಅಷ್ಟು ಅಳಲೆಕಾಯಿ, ಜ್ಯೇಷ್ಠ ಮಧು ಅಂತ ಹೇಳಿ, ಇದು ನಮ್ಮಲ್ಲಿ ಬೆಳೆಯೋದಲ್ಲ, ಉತ್ತರ ಕಡೆ ಬೆಳೆಯುವಂಥದ್ದು. ರನ್ನರ್ ಬೇರಿನಿಂದ ತೆಗೆದಂಥ ಪುಡಿಯನ್ನು ಮಾಡಿರ್ತಾರೆ. ಅಥವಾ ಅದಕ್ಕೆ ಕಡ್ಡಿ ಕೂಡ ಸಿಗ್ತದೆ, ಇದ್ರದ್ದು ಬೇರಿನ ಕಡ್ಡಿ. ಅದನ್ನು ನೀವು ತಂದು ಕುಟ್ಟಿ ಪುಡಿ ಮಾಡಿದರೆ ಅದು 3/4 ಚಮಚೆ, ಅದು 1/4 ಚಮಚೆ ಹಾಕಿ, ಎರಡನ್ನೂ ಕೂಡ ನಸುಬೆಚ್ಚ ನೀರಿನಾಗ ಅಥವಾ ಸ್ವಲ್ಪ ಕುಡಿಯುವಂಥ ನೀರಿಗೆ ಹಾಕಿ ಎರಡೂ ಸೇರಿಸಿ, ಅಂದರೆ 3/4 ಚಮಚೆ 1/4 ಚಮಚ ಸೇರಿಸಿ ನೀವು ಅದನ್ನು ಕದಡಿ ಕುಡಿದು ಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ರೆ, ಅವಾಗ ದಿನಕ್ಕೆ 2 ಆವರ್ತಿ, ಬೆಳಗ್ಗೆ ಮತ್ತು ರಾತ್ರಿ. ಬೆಳಗ್ಗೆ ಊಟಕ್ಕೆ ತಿಂಡಿಗಿಂತ ಮುಂಚೆ, ರಾತ್ರಿ ಊಟ ಆದಮೇಲೆ ನೀವು ತಗೊಂಡು, ಅದ್ರ ಜೊತೆಗೆ ನಿಮಗೆ ಎಷ್ಟೇ ವರ್ಷದ ಅಸ್ತಮ ಇದ್ದರೆ, ಎಷ್ಟೇ ವರ್ಷದ ದಮ್ ಇದ್ದರೆ, ಎಷ್ಟೇ ವರ್ಷದ ಆಯಾಸ ಇದ್ದರೆ, ಎಷ್ಟೇ ವರ್ಷದ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೆ, ಇದೆಲ್ಲನೂ ಗುಣ ಮಾಡುವಂಥದ್ದು ತುಂಬ ಸರಳವಾಗಿರ್ತಕ್ಕಂಥದ್ದು. ಕೆಮ್ಮು ಕೂಡ ಖಂಡಿತವಾಗಿ, ಕೆಮ್ಮು, ದಮ್ಮು, ನೆಗಡಿ, ಶೀತ, ಜ್ವರ ಇವೆಲ್ಲವನ್ನು ಗುಣ ಮಾಡುವಂಥ ಒಂದು ಶಕ್ತಿ ಇದೆ. ಹಾಗೆ ಇದನ್ನು 4 ದಿನ ತಪ್ಪಿರ 5 ದಿವಸ ತೊಗೊಂಡ್ರಾಯ್ತು. ಅಥವಾ ಇನ್ನೊಂದು ಸ್ವಲ್ಪ ಮುಂದೆ ತೊಗೊಂಡ್ರೆ ಏನು ಕೆಟ್ಟದ್ದಾಗಲ್ಲ. ದಿನವೇ ತೊಗೊಳ್ತಾ ಇರೋದೇನು ಬೇಕಾಗಲ್ಲ, ಲೈಫ್ ಲಾಂಗ್ ತೊಗೊಳೋದು ಬೇಕಾಗಿಲ್ಲ. ನೀವು ಒಂದು 3-4 ದಿವಸಕ್ಕೆ ನಿಂತ್ಕೊಂಡ್ರೆ ನಿಲ್ಲಿಸ್ಬೋದು. ಇದಕ್ಕೇನು ನಾವು ಮತ್ತೊಮ್ಮೆ ಬರ್ದಂಗೆ ನೋಡ್ಕೋಬೇಕಂದ್ರೆ, ರಾತ್ರಿ ಹೊತ್ತು ಮಜ್ಜಿಗೆ, ಮೊಸರು, ಬೆಣ್ಣೆ ಅಥವಾ ಹಾಲು ಇವನ್ನ ಬಳಕೆ ಮಾಡಬಾರ್ದು. ಸೂರ್ಯ ಮುಳುಗಿದ ಮೇಲೆ ಇವೆಲ್ಲ ವಿಷ ಆಗ್ತವೆ, ನಮ್ಮ ರೆಸ್ಪಿರೇಟರಿ ಪ್ರಾಬ್ಲಮ್ ಬರ್ತದೆ. ತುಪ್ಪ ಬಳಸ್ಬೋದು. ತುಪ್ಪ ಅದು ಸಪ್ರೇಟ್ ಅದರದ್ದು ಸ್ಟ್ರೆಂಗ್ತೇ ಬೇರೆ ಇರ್ತದೆ, ಅದನ್ನು ಬಳಸ್ಬೋದು. ಈಗ ತುಪ್ಪವನ್ನು ಬಳಸಿದ್ರೆ ನಮಗೆ ಅಸ್ತಮ ಬರ್ತೈತಿ, ದಮ್ ಬರ್ತೈತಿ ಅಂತ ಕೆಲವರು ಇರ್ತಲ್ಲ, ಅದು ಖಂಡಿತವಾಗಿಲ್ಲ. ಹಾಗೇನಾದ್ರು ತುಪ್ಪವನ್ನು ಫ್ರೆಶ್ಶಾಗಿ ಕಾಸಿದಾಗ ನಾವು ಅದಕ್ಕೊಂದು 2-3 ಹನಿ ನೀರು ಹಾಕ್ಕೊಂಡು ಉಂಡ್ರೂ ಅಡ್ಡಿಲ್ಲ ಊಟಕ್ಕೆ. ಅಥವಾ ಅದು ಏನೋ ಸಾಧ್ಯ ಇಲ್ಲ ಅಂದರೆ ಕೊನೆಗೆ ಸಣ್ಣ ಶುಂಠಿ ಪುಡಿನೋ ಅಥವಾ ಯಾವುದಾದ್ರು ಒಂದು ಮೆಣಸಿನ ತುಂಡು ಹಾಕ್ಕೊಂಡು ನಾವು ತುಪ್ಪ ತಿಂದಾಗ ನಮಗೆ ನೆಗಡಿ, ಕೆಮ್ಮು ಏನೂ ಆಗೋದಿಲ್ಲ, ಜ್ವರ ಬರೋದಿಲ್ಲ. ಒಂದು ಇದನ್ನು ನೀವು ರಾತ್ರಿ ಹೊತ್ತಿನಾಗ, ಇದನ್ನು ಔಷಧಿ ತೊಗೊಳ್ಳೋ ಹೊತ್ತಿನಾಗ ನೀವು ನೀಲಗಿರಿ ತೈಲ ಅಂತ ಸಿಗ್ತದೆ, ಅದರ ಹವಾ ತೊಗೊಂಡ್ರೆ, ನೀವು ಕುದಿಯೋ ನೀರಿಗೆ ಹಾಕಿ ಅದರದ್ದೊಂದು 4-8 ಹನಿ ಹಾಕ್ಕೊಂಡು ನೀವು ಹವಾ ತೊಗೊಂಡ್ರೆ, ಅದರ ಉಸಿರಾಟ ಮಾಡಿದರೆ ನಿಮಗೆ ಯಾವತ್ತೂ ಕೂಡ ಬರಲ್ಲ. 4-8 ದಿನ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ನೀವು ಅಸ್ತಮದಿಂದ ದೂರ ಇರಬಹುದು. ಇದು ಬಿಟ್ಟರೆ ಇದೊಂದೇ ಮೆಡಿಸನ್. ಇದ್ರ ಜೊತೆಗೇನು ರೆಡಿಮೇಡ್ ಅದಾವೆ, ಸಿದ್ಧಕಲ್ಪಂ, ಕಾಸಸುಧಾಕಲ್ಪಂ ಅಂತ. ಕಾಸ ಸುಧಾಕಲ್ಪಂ, ಸಿದ್ಧ ಸುಧಾಕಲ್ಪಂ ಅಂತಂದು ಹೇಳಿ ಔಷಧಿಗಳು. ಶ್ವಾಸದಂದರೆ ಶ್ವಾಸ ಸುಧಾಕಲ್ಪಂ ಅಂತ ಇದೆ, ಅದು ಬರುತ್ತಾ? ಖಂಡಿತವಾಗಿ ಬರ್ತದೆ. ಅದು ಕೂಡ ನೀವು ಅದ್ರ ಮೇಲೆ ಲೇಬಲ್ನೇ ಹಾಕಿರ್ತಾರೆ. ಅದನ್ನು ನೀವು ಆ ರೀತಿ ಬಳಸ್ಕೊಂಡಾಗ ಕೂಡ ಇಲ್ಲಿ ಎಲ್ಲದಕ್ಕೂ ಕೂಡ ರಾತ್ರಿ ಹೊತ್ತಿನಾಗ ಎಳ್ನೀರು ಕುಡಿಬಾರ್ದು, ಹಾಲು ಮೊಸರು ಮಜ್ಜಿಗೆಯನ್ನು ತಿನ್ನಬಾರ್ದು. ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಕಿವಿಯನ್ನು, ತಲೆಯನ್ನು ಬೆಚ್ಚಗಿಟ್ಕೋಬೇಕು, ಕಾಲನ್ನು ಬೆಚ್ಚಗಿಟ್ಕೊಂಡು ಮಲಗಬೇಕು. ಇವೆಲ್ಲ ಮಾಡೋದ್ರಿಂದ ನಿಮಗೆ ಅಸ್ತಮ ಬರೋದಿಲ್ಲ. ಅಸ್ತಮ ಬಗ್ಗೆ ಇಷ್ಟೇ ಅಲ್ಲ ಮಾಹಿತಿ? ಅಲ್ಲ, ಇನ್ನೂ ಬೇಕಾದಷ್ಟು 100 ಔಷಧಿಗಳಿದಾವೆ. ಅವಶ್ಯಕತೆ ಇಷ್ಟಾದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ.
ಹೆಚ್ಚಿನ ಮಾಹಿತಿಗೆ ನಿಮಗೆ ಕರೆ ಮಾಡ್ಬೋದು. ಖಂಡಿತವಾಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಯುರ್ಪ್ರಸಾದ ಅಂತಂದು ಹೇಳಿದೆಯಲ್ಲ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಆಗಲಿ, ಆಗದಿದ್ದರೂ ನೀವು ಅದನ್ನು ಹೊಡೆದಾಗ ನಾನು ನಿಮಗೆ ಹತ್ತಿರ ಸಿಗ್ತೇನೆ. ನೀವು ಇನ್ನೂ ಪರಿಹಾರ ಮಾಡ್ಕೋಬೋದು ಏನಾದ್ರು ಸಂಶಯ. ತುಂಬ ಧನ್ಯವಾದಗಳು. ನಮಸ್ತೆ. ನಮಸ್ತೆ. Subscribe now and press the bell icon. Never miss an update.